Good morning, dear students. Welcome to Mathematics Online Classes. Okay, dear students, ನಾನು ಕೆಲವು ದಿವಸದಿಂದ ಕ್ಲಾಸ್ ಬಿಟ್ಟಿರಲಿಲ್ಲ ನಿಮಗೆ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಔಟ್ ಆಫ್ ಸ್ಟೇಷನ್ ಸಮ್ ಪರ್ಸನಲ್ ವರ್ಕ್. ದಟ್ಸ್ ವೈ ಐ ಆಮ್ ನಾಟ್ ಸೆಂಡ್ ದಟ್ ಸಮ್ ವಿಡಿಯೋಸ್. ಓಕೆ, ಡೆಫಿನೆಟ್ಲಿ ಟುಡೇ ಆನ್ವರ್ಡ್ಸ್ ಇವತ್ತಿಂದ ಡೆಫಿನೆಟಾಗಿ ನಾನು ಎಲ್ಲ ವಿಡಿಯೋಗಳನ್ನ ನಿಮಗೆ ಬಿಡ್ತೀನಿ. ಓಕೆ, ಸೊ ನಿಮಗೆ ಸೆಕೆಂಡ್ ಪಿ ಯು ಸಿ ವೆಕ್ಟರ್ಸ್ ಕಂಪ್ಲೀಟ್ ಆಗಿತ್ತು. So today I am going to continuity and differentiability. Okay, dear students, continuity means that is many types is there. One is continuous and discontinuous. So depends upon some rules and regulations is there. So that's why first I am going to differentiability. Continuity that is related to limits. So limit ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಕೆಲವು ಫಾರ್ಮುಲಾಸ್ ಬರ್ತದ. ನಿಮಗೆ ಗೊತ್ತು, ಲಿಮಿಟ್ x tends to 0 sin x by x is equal to 1, limit x tends to 0 tan x by x is equal to 1, limit x tends to a to the power of n minus a to the power of n divided by x minus a is equal to n into a to the power of n minus 1. ಈ ರೀತಿ ಇದೆ. ಅಲ್ಲೇನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಮತ್ತೆ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ನೀವೇನ್ ಮಾಡಿದ್ರಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲಿಮಿಟ್ಸ್ ಅಲ್ಲಿ ಓನ್ಲಿ ಫೈಂಡ್ ಔಟ್ ಸಮ್ ಡೈರೆಕ್ಟ್ ಮೆಥಡ್ ಅಂಡ್ ಸಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಫಸ್ಟ್ ಪಿ ಯು ಸಿ ಮಾಡಿದಿರಾ. ಬಟ್ ಇನ್ ದಿಸ್ ಕೇಸ್, so you are given in newly topic that is continuous and discontinuous is there. So ಏನಿಲ್ಲ, ಡಿಸ್ಕಂಟಿನ್ಯೂಸ್ ಅಂತಂದ್ರೆ ಅದು ಈಕ್ವಾಲಿಟಿ ಆಗಬಾರ್ದು, ಕಂಟಿನ್ಯೂಸ್ ಆಯಿತು ಅಂತಂದ್ರೆ ಈಕ್ವಾಲಿಟಿ ಆಗ್ತದ ಅದು. ಸೊ ಅದನ್ನ ನಿಮಗೆ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಅದನ್ನ. ಏಕೆ ಅಂತಂದ್ರೆ ಅದರಲ್ಲಿ ಎಲ್ ಎಚ್ ಎಲ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಬರ್ತದ, ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರ್ತದ. ಎಲ್ ಎಚ್ ಎಲ್ ಅಂತಂದ್ರೆ ಏನಪ್ಪ, ಅದು ಕಂಟಿನ್ಯೂಸ್ ಫಂಕ್ಷನ್ಸ್ ಡಿಕ್ರೀಸ್ ಆಗ್ತದ, ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದ್ರೆ ಇನ್ಕ್ರೀಸ್ ಆಗ್ತದ. ಕರು ಟೈಪ್ ತೋರಿಸ್ತಾರೆ. ಸೊ ಅದರಿಂದ ಅದು ನಿಮ್ಮ ಕ್ಲಾಸ್ ರೂಮಲ್ಲಿ ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಅದನ್ನ. ಏಕೆಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಅಂತೂ ಕಂಪಲ್ಸರಿ ಇರ್ತದೆ. ಓಕೆ, ಸೊ ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನೀವೇನು ಕಲ್ತಿದ್ದೀರಾ ಅಂತಂದ್ರೆ ಡಿಫ್ರೆನ್ಷಿಯಬಿಲಿಟಿ ಕಲ್ತಿದ್ದೀರಾ, ಡಿಫ್ರೆನ್ಷಿಯೇಷನ್. ಸೊ ನಿಮ್ಗೆ ಗೊತ್ತು, ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇದರ ಕಲ್ತಿದ್ರಿ ನೀವು, ಡಿ ವೈ ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಸೊ ಲಿಮಿಟ್ h tends to 0 of f of x plus h minus f of x divided by h ಅಂತ. ಇದನ್ನ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂದ್ಬಿಟ್ಟು ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಮತ್ತೆ ಡಿಫ್ರೆನ್ಶಿಯೇಟ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್, ಮತ್ತೆ ಕಾಸ್ ಎಕ್ಸ್ ಡಿಫ್ರೆನ್ಶಿಯಬಿಲಿಟಿ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತೆಲ್ಲ ಕಲ್ತಿದ್ದೀರಿ ನೀವು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, dy by dx is equal to limit h tends to 0 f of x plus h minus f of x divided by h. ಸೊ ಇದನ್ನ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಕರಿತೀವಿ. ನಿಮಗೆ ಗೊತ್ತು, dy by dx ಅಂದ್ರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ. ಸೊ ನೆಕ್ಸ್ಟ್ ಇದನ್ನ ನಾವು ಯಾರಿದಿಂದ ಕರಿಬಹುದು, f dash ಆಫ್ x ಅಂತ ಕರಿಬಹುದು. ಓಕೆ, ಸೊ ನೆಕ್ಸ್ಟ್ d dash ಆಫ್ x ಅಂತ ಕರಿಬಹುದು. ಇದೆಲ್ಲ ಫಸ್ಟ್ ಪಿ ಯು ಸಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ನೀಟಾಗಿ. ಓಕೆ, ಸೊ ಈಗ ನಾವು ಸೆಕೆಂಡ್ ಫಸ್ಟ್ ಪಿ ಯು ಸಿ ನಾವು ಏನಂತ ಕಲ್ತೋ, ಯು ಲರ್ನ್ ಇನ್ ಪ್ರೀವಿಯಸ್ ಕ್ಲಾಸ್ ಇನ್ ಸೊ what is the rules of differentiation ಅನ್ನ ಕಲ್ತಿದ್ದೀವಿ. ಡಿಫರೆನ್ಷಿಯೇಬಲ್ ಫಾರ್ ಡೆಫಿನೇಷನ್ಸ್ ಕಲ್ತಿದ್ದೀವಿ. ಸೊ ಹೌ ಡು ಯು ಫೈಂಡ್ ಔಟ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅನ್ನು ಕಲ್ತಿದ್ದೀವಿ. ಸೊ ಅಲ್ಲಿ ರೂಲ್ ಇತ್ತು, ಫಸ್ಟ್ ರೂಲ್ ಏನೇ ಹೇಳ್ತದೆ, ಕಾನ್ಸ್ಟೆಂಟ್ ಅಂಡ್ ಫಂಕ್ಷನ್ ಓನ್ಲಿ. ಫಸ್ಟ್ ರೂಲ್ ನಂಬರ್ 1, ಓನ್ಲಿ ಕಾನ್ಸ್ಟೆಂಟ್. ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ ವಾಟ್, 0 ಅಂತ ನಿಮಗೆಲ್ಲ ಗೊತ್ತು. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್. ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಏನ್ ಬರ್ತದೆ, ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋದು ಡಿಫರೆನ್ಷಿಯೇಷನ್ ಆಫ್ ಫಂಕ್ಷನ್ ಮಾಡೋದು. ಸೊ ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ ಸಮ್, ನೆಕ್ಸ್ಟ್ ಸಮ್ ರೂಲ್, ಡಿಫರೆನ್ಸ್ ರೂಲ್, ಪ್ರೊಡಕ್ಟ್ ರೂಲ್, ಕೋಶಂಟ್ ರೂಲ್, ಇವೆಲ್ಲ ಕಲ್ತಿದ್ದೀವಿ ನೀವು. ಅಲ್ಲಿ ಏನು ಕಲ್ತಿದ್ದೀರಿ ಫಸ್ಟ್ ಪಿ ಯು ಸಿಲಿ, ಸಮ್ ರೂಲು, ಡಿಫರೆನ್ಸ್ ರೂಲು, ಪ್ರೊಡಕ್ಟ್ ರೂಲು, ಕೋಶಂಟ್ ರೂಲ್, ಇಷ್ಟು ಕಲ್ತಿದ್ದೀರಿ. ಬಟ್ ಡಿಯರ್ ಸ್ಟೂಡೆಂಟ್ಸ್, ಇಯರ್ ನೆಕ್ಸ್ಟ್ ಸ್ಟೆಪ್ಸ್ ಆಫ್ಟರ್ ಕೋಶಂಟ್ ರೂಲ್. ಆಫ್ಟರ್ ಕೋಶಂಟ್ ರೂಲ್ ಇಲ್ಲಿ ಚೈನ್ ರೂಲ್ ಅಂತ ಇದೆ. ಚೈನ್ ರೂಲಿಂದ ಸ್ಟಾರ್ಟ್ ಆಗ್ತದೆ. ಆ ಚೈನ್ ರೂಲ್ ಇನ್ನೊಂದು ನೇಮ್ ಏನಂತೀವಿ ಅಂದ್ರೆ, ಸೊ ಚೈನ್ ರೂಲ್ ಅಂದ್ರೆ ಈಗ ಫಸ್ಟ್ ನೀವು ಪ್ರೊಡಕ್ಟ್ ರೂಲ್ ಬಂದಿರ್ತಲ್ಲ, ಕಾಂಪೋಸಿಟ್ ಫಂಕ್ಷನ್ ಅಂತಲೂ ಕರೀತಾರೆ. ಚೈನ್ ರೂಲ್ಗೆ ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಏನಿಲ್ಲ, ಫಂಕ್ಷನ್ ಆಫ್ ಎ ಫಂಕ್ಷನ್, ಫಂಕ್ಷನ್ ಒಳಗಡೆನೆ ಫಂಕ್ಷನ್ ಇರೋದು. ಸೊ ನೀವೀಗ ಫಸ್ಟ್ ಏನು ಕಲ್ತ್ರಿ, ಸೊ ಫಸ್ಟ್ ಒನ್ ಏನೋ ಅದು, ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ವೇರ್ ಸಿ ಇಸ್ ಎ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಫಂಕ್ಷನ್ ಇತ್ತು ಅಂದ್ರೆ ಏನು ಡಿಫರೆನ್ಶಿಯೇಷನ್ 0 ಅಂತ ಕಲ್ತಿದ್ರಿ.
ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲ ಅಂದ್ರೆ ನಿಮಗೆ ರೂಲ್ನೇ ಒಂದ್ಸಲ ರಿವಿಸನ್ ಮಾಡ್ಬಿಡ್ತೀನಿ. ಆ ರಿವಿಸನ್ ಅಲ್ಲಿ ಈಗ ನಿಮ್ಗೆಲ್ಲ ರಿವಿಸನ್ ಮಾಡ್ತು ಅಂತಂದ್ರೆ ನೀಟಾಗಿ ನಿಮಗೆ, ಯಾಕೆಂದ್ರೆ ಕೆಲವರೆಲ್ಲ ಮರ್ತೇ ಬಿಟ್ಟಿರ್ತೀರಿ ಅನ್ಸುತ್ತೆ. ಈಗ ಫಸ್ಟ್ PUC ಇದೆಲ್ಲ ಮರ್ತೇ ಬಿಟ್ಟಿದ್ದೀರಿ ಅನಿಸ್ತದೆ, ಅದಕ್ಕೆ ಒಂದ್ಸಲ ರಿವಿಸನ್ ಮಾಡ್ಬಿಡ್ತೀನಿ, ಸಿಂಪಲ್ ಬರ್ಕೊಂಡು ಹೋಗ್ಬಿಡ್ತೀನಿ. ಸೊ ಫಸ್ಟ್ ರೂಲ್ ಏನು, ಡಿಫ್ರೆನ್ಸಿಯೇಷನ್ ನಾವೇನು ಮಾಡಿದೀವಿ, ಡಿ ಬೈ ಡಿ ಎಕ್ಸ್ ಆಫ್ ಸಿ ದಟ್ ಈಸ್ ಈಕ್ವಲ್ ಟು 0. ಸೊ ಸೆಕೆಂಡ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಒನ್ ಫಂಕ್ಷನ್. Here c is a constant, u is a function. C is a constant, u is a function. So therefore ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು c into differentiation of function du by dx. ನೆಕ್ಸ್ಟ್ ಥರ್ಡ್ ಒನ್ ಏನ್ ಮಾಡ್ತಿದ್ವಿ ನಾವು, ಡಿಫ್ರೆನ್ಸಿಯೇಷನ್ ಆಫ್ ಸಮ್ ಅಂಡ್ ಡಿಫರೆನ್ಸ್ ರೂಲ್. ಎರಡು ಬರೀತಿ ನೋಡಿ ಇಲ್ಲಿ, u plus or minus v, ಸಮ್ ರೂಲ್ ಅಂಡ್ ಡಿಫರೆನ್ಸ್ ರೂಲ್. ಇದು ಹೆಂಗ್ ಬರೀತಿದ್ರಿ, ಡೈರೆಕ್ಟ್ ಮಾಡ್ತೀವಿ ಅಂತ, du by dx ಪ್ಲಸ್ ಆರ್ ಮೈನಸ್ dv by dx, ಈ ರೀತಿ ಮಾಡ್ತೀವಿ. du by dx ಪ್ಲಸ್ ಆರ್ ಮೈನಸ್ dv by dx, ಸಮ್ ರೂಲ್ ಅಂಡ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಫೋರ್ತ್ ರೂಲ್ ಏನ್ ಮಾಡ್ತೀವಿ ನೀವು, ಡಿಫ್ರೆನ್ಸಿಯೇಷನ್ ಆಫ್ d by dx ಆಫ್ uv ಅಂದ್ರೆ ಪ್ರಾಡಕ್ಟ್ ರೂಲ್ ನ ಮಾಡ್ತಾ ಇದ್ರಿ. ಪ್ರಾಡಕ್ಟ್ ರೂಲ್ ಅಲ್ಲಿ ಏನ್ ಮಾಡ್ತೀರಿ, u into u ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ದಿಸ್ ಇಸ್ ಫಸ್ಟ್ ಫಂಕ್ಷನ್ u, ಸೊ ಇದು dv by dx ಪ್ಲಸ್ ಸೆಕೆಂಡ್ ಫಂಕ್ಷನ್ v, ಸೊ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಸ್ du by dx. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್ ಕೋಶಂಟ್ ರೂಲ್ ಏನಿದೆ, d by dx ಆಫ್ u by v. ಏನಿಲ್ಲ, ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಎಲ್ಲ. ಈಗ ಸಮ್ ರೂಲು, ಡಿಫರೆನ್ಸ್ ರೂಲು, ಇದರ ಪ್ರಾಡಕ್ಟ್ ರೂಲ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಡಿವಿಷನ್ ಇದೆ. ಈ ಡಿವಿಷನ್ ಮಾಡಿದಾಗ ಏನ್ ಮಾಡ್ತೀರಿ ನೀವು ಅಂದ್ರೆ, ನೀವು ನ್ಯೂಮರೇಟರ್ ಡಿನೋಮಿನೇಟರ್ ಅಂತ ಕನ್ಸಿಡರ್ ಮಾಡ್ತೀರಿ. ಇಯರ್ ನ್ಯೂಮರೇಟರ್ ಈಸ್ u, ಡಿನೋಮಿನೇಟರ್ ಈಸ್ v. ಸೊ ನ್ಯೂಮರೇಟರ್ ಡಿನೋಮಿನೇಟರ್ ಅಂದ್ರೆ ನ್ಯೂಮರೇಟರ್, ಸೊ ಡಿಫ್ರೆನ್ಸಿಯೇಷನ್ ಆಫ್ ಇದು ನಿಮ್ಗೆ ಗೊತ್ತಿದೆ, ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಫಸ್ಟ್ ಫಂಕ್ಷನ್. ಯಾವ ರೀತಿಯ ತಗೋಬಹುದು ಇಲ್ಲಿ, ಇಲ್ಲೇನಾಗುತ್ತೆ ಅಂದ್ರೆ ಕೋಶಂಟ್ ರೂಲ್ ಅಲ್ಲಿ ಡಿನೋಮಿನೇಟರ್ ಸ್ಕ್ವೇರ್ ಅಂತ v ಸ್ಕ್ವೇರ್. ಓಕೆ, ಡಿನೋಮಿನೇಟರ್ ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ du by dx ಮೈನಸ್ u into dv by dx ಅಂದ್ರೆ ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಆಫ್ ಡಿನೋಮಿನೇಟರ್. ಇದನ್ನು ನಾವು ಕೋಶಂಟ್ ರೂಲ್ ಅಂತ ಕರಿತೀವಿ, ಕೋಶಂಟ್ ರೂಲ್. ಸೊ ಈ ಕೋಶಂಟ್ ರೂಲ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಡಿನೋಮಿನೇಟರ್ ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಆಫ್ ಡಿನೋಮಿನೇಟರ್ ಡಿವೈಡೆಡ್ ಬೈ v ಸ್ಕ್ವೇರ್. ಓಕೆ, ಸೊ ಇಷ್ಟು ರೂಲ್ಗಳನ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇಲ್ಲಿ ಫಸ್ಟ್ PUC ತಿಳ್ಕೊಂಡಿದ್ರೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ರಾ, ಡಿ ಬೈ ಡಿ ಎಕ್ಸ್ ಆಫ್ ಎಲ್ಲಿವರೆಗೆ ಪ್ರಾಡಕ್ಟ್ ರೂಲ್, ಕೋಶಂಟ್ ರೂಲ್ ಇದನ್ನ ನಾವೇನಂತ ಕರಿತೀವಿ, ಕೋಶಂಟ್ ರೂಲ್ ಅಂತ ಕರಿತೀವಿ. ಕೋಶಂಟ್ ರೂಲ್. ಓಕೆ, ದಿಸ್ ಇಸ್ ಕೋಶಂಟ್ ರೂಲ್. ದಿಸ್ ಇಸ್ ಯಾವ್ದು, ಪ್ರಾಡಕ್ಟ್ ರೂಲ್. ಇದು ನೀವು ಪ್ರಾಡಕ್ಟ್ ರೂಲ್ ಅಂತ ಕಂಡಿದ್ದೀರಾ. ಓಕೆ, ಪ್ರಾಡಕ್ಟ್ ರೂಲ್. ಓಕೆ, ನೆಕ್ಸ್ಟ್ ಇಲ್ಲಿವರೆಗೆ ನಿಮಗೆ ಫಸ್ಟ್ PUC ಇತ್ತು ರೂಲ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇದನ್ನೇ ನೆಕ್ಸ್ಟ್ ರೂಲ್ ಚೈನ್ ರೂಲ್ ಅಂದ್ಬಿಟ್ಟು ಸೆಕೆಂಡ್ PUC ಇದೆ. ನಿಮಗೆ ಚೈನ್ ರೂಲ್ ಇದೆ, ಚೈನ್ ರೂಲ್. ಓಕೆ, ಚೈನ್ ರೂಲ್ ಆಗ್ಬಹುದು ಅಥವಾ ಇದನ್ನ ಇನ್ನೊಂದು ನೇಮ ಕರೀತಾರೆ ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರೆ, ಕಾಂಪೋಸಿಟ್ ಫಂಕ್ಷನ್. ಓಕೆ, ಕಾಂಪೋಸಿಟ್ ಫಂಕ್ಷನ್ ಅಂತಂದ್ರೆ ಏನು ಅಂತಂದ್ರೆ, ಈಗ ಕಾಂಪೋಸಿಟ್ ಕಾಲೇಜ್ ಅಂತ ಕರಿತೀವಿ ನಾವು. ಕಾಂಪೋಸಿಟ್ ಕಾಲೇಜ್ ಅಂತಂದ್ರೆ ಅದ್ರೊಳಗೆ ಹೈಸ್ಕೂಲ್ ಇರ್ತದೆ ಅಂತ. ಹೈಸ್ಕೂಲ್ ಬರೀ PUC ಕಾಲೇಜ್ ಇದ್ರೆ ಕಾಂಪೋಸಿಟ್ ಅಂತ ಕರೆಯಲ್ಲ. ಹೈಸ್ಕೂಲು 8th 9th 10th ಫಸ್ಟ್ PUC ಸೆಕೆಂಡ್ PUC ಒಂದೇ ಬಿಲ್ಡಿಂಗ್ ನಡೀತಿದ್ರೆ ಅದನ್ನ ಕಾಂಪೋಸಿಟ್ ಕಾಲೇಜ್ ಅಂತೀವೋ, ಅದೇ ರೀತಿ ಕಾಂಪೋಸಿಟ್ ಫಂಕ್ಷನ್ ಅಂತಂದ್ರೆ ಎಲ್ಲ ಫಂಕ್ಷನ್ಗಳು ಇದು ಇರ್ತವೆ, ಇನ್ವಾಲ್ವ್ ಆಗಿರ್ತವೆ. ಅಂದ್ರೆ ಸೊ ಸಮ್ ರೂಲ್ ಇರ್ತದೆ, ಪ್ರಾಡಕ್ಟ್ ರೂಲ್ ಇರ್ತದೆ, ಸಮ್ ರೂಲ್ ಅಂಡ್ ಪ್ರಾಡಕ್ಟ್ ರೂಲ್ ಅಂಡ್ ಕೋಶಂಟ್ ರೂಲ್ ಇವೆಲ್ಲ ಸೇರ್ಕೊಂಡೆ ನಿಮಗೆ ಕಾಂಪೋಸಿಟ್ ಆಗಿರ್ತಾವೆ. ಇದನ್ನೇ ಕಾಂಪೋಸಿಟ್ ಫಂಕ್ಷನ್ ಅಂತ ಕರೀತಾರೆ. ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ.
ಓಕೆ, ಸ್ಟಾರ್ಟ್ ಆದಾಗ ಹೇಳ್ಕೊಡ್ತೀನಿ ನಾನು. ಇದೇ ನೀವು ಚೈನ್ ರೂಲ್, ಚೈನ್ ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂತ. ಈಗ ನಿಮ್ಗೆ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್, ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಕಲ್ತಿದ್ದೀವಿ. ಏನು ಸ್ಟ್ಯಾಂಡರ್ಡ್ ಡಿಫ್ರೆನ್ಷಿಯೇಷನು, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಇಲ್ಲ ನಾನು ಬರ್ದೇ ಬಿಡ್ತೀನಿ, 1 ಮಿನಿಟ್ ಇದು ಬರ್ಕೊಬಿಡಿ. ಇದನ್ನ ಈಗ ಎಲ್ಲಿವರೆಗೂ ಫಸ್ಟ್ ಪಿ ಯು ಸಿ ನೀವು ಕಲ್ತಿದ್ರಿ, ಆದ್ರೂ 1 ಮಿನಿಟ್ ಬರ್ಬಿಡಿ ಇದನ್ನ. ನೆಕ್ಸ್ಟ್ ಅಲ್ಲಿ ಅವನು ಫಾರ್ಮನ್ನು ಬರ್ಸ್ಬಿಡ್ತೀನಿ, ಆಗ ನೆಕ್ಸ್ಟ್ ನಿಮ್ಗೆ ಈಸಿ ಆಗ್ತದ. ಓಕೆ, ಸೊ ಫಸ್ಟ್ ಆಗಿ ಒಂದೊಂದಾಗಿ ಡಿಫ್ರೆನ್ಷಿಯೇಷನ್ಸ್ ಎಲ್ಲ ಅದನ್ನ ನೀಟಾಗಿ ತಿಳ್ಕೊಳ್ಳೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಏನು ಡಿಫರೆನ್ಷಿಯೇಷನ್ ಆಫ್, ನಿಮ್ಗೆ ಗೊತ್ತಾ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ತಂದ್ಕೊಳ್ಳಿ. ಎಕ್ಸ್ ಟು ದಿ ಪವರ್ ಆಫ್ ಎನ್ ಡಿಫರೆನ್ಷಿಯೇಷನ್ ಏನು, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. Okay, next second one, d by dx of ಏನು ತಗೋತೀರಾ, log x ತಗೋಬಿಡಿ. ಫಸ್ಟ್ ಮುಗಿದೋಗ್ಬಿಟ್ಟಿರಲ್ಲ, log x ಡಿಫ್ರೆನ್ಷಿಯೇಷನ್ log x 1 by x. ನೆಕ್ಸ್ಟ್ ಥರ್ಡ್ ಒನ್ d by dx of e to the power of x ತಗೋಬೋದು, e to the power of x, e to the power of x. ನೆಕ್ಸ್ಟ್ ಫೋರ್ತ್ ಒನ್ ಡಿಫ್ರೆನ್ಷಿಯೇಷನ್ ಆಫ್ a to the power of x, a power x ಏನು, a power x log x base a. ಓಕೆ, ಸೊ a to the power of x log a to the power of x log a base e ಅಂತ ತಿಳ್ಕೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಇವು ಇಷ್ಟು ಲಾಭ. ನೆಕ್ಸ್ಟ್ sin x ಕೋಣ cos x ನೋಡಿ ಇನ್ನೊಂದ್ಸಲ x to the power of n log x e to the power of x a to the power of x. ಇನ್ನೊಂದು ಬೇಕಾದ್ರೆ ನೀವು ಅದನ್ನು ಸ್ಟ್ಯಾಂಡರ್ಡ್ ಆಗಿ ತಗೋಬಹುದು, d by dx of root x ಅಂತ. root x is equal to 1 divided by 2 root x, 1 divided by 2 root x. next sixth one sin. so next sixth one ಈಗ trigonometric functions ಅಲ್ಲಿ d by dx of sin x, differentiation of sin x is equal to ಏನು, cos x ಅಂತ ಕೊಡಿ. differentiation of sin x is equal to cos x. so next seventh one d by dx of cos x, differentiation of cos x is equal to ಏನು, minus sin x ಅಂತ ಕೊಡಿ. minus sin x, differentiation of cos x minus sin x. so next eighth one d by dx of tan x ಅಂತ ಕೊಡಿ. differentiation of tan x, differentiation of tan x is equal to secant square x. so next ninth one, so d by dx of cosecant x, differentiation of cosecant x is minus cosecant x cot x, minus cosecant x cot x. so next 10th one, d by dx of secant x, differentiation of secant x is equal to secant x tan x, differentiation of secant x is equal to secant x tan x. so last one d by dx of cot x, differentiation of cot x is equal to minus cosecant square x, so these are the main important derivatives of the important derivatives. okay, standard differentiation of standard function. okay, ಇವೆಲ್ಲ ನೀವು ಫಸ್ಟ್ ಪಿ ಯು ಸಿ ಚೆನ್ನಾಗಿ ಕಲ್ತಿದ್ರೆ ಇದ್ರ ಮೇಲೆ ಪ್ರಾಬ್ಲಮ್ ಸಹ ಮಾಡಿದ್ರೆ ಒಂದ್ಸಲ ಬರ್ದ್ಬಿಡಿ ಇರಲಿ. ಓಕೆ, ಸೊ ಅದೇ ರೀತಿ ಕೆಲವು ಲಿಮಿಟ್ಸ್ ಮೇಲೆ ನೋಡೋಣ. ಲಿಮಿಟ್ಸ್ ಮೇಲೆ ತಗೊಳ್ಳಿ, ಲಿಮಿಟ್ಸ್ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಬಿಟ್ರೆ
ಅದು ಲಿಮಿಟ್ಸ್ ಮೇಲೆ ಫಾರ್ಮುಲಾಸ್ ಬರ್ಸಿದ್ನಲ್ಲ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅವೊಂದು ಸ್ವಲ್ಪ ಬರ್ಕೊಬಿಟ್ರೆ ಒಂದು ಸೈಡಲ್ಲಿ ಈಸಿ ಆಗ್ತದೆ. ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಯಾವ ಬರ್ತದೆ ಫಸ್ಟ್ ಒನ್ ತಗೋಣ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin x by x, sin x by x is equal to 1. Next second one, limit x tends to 0 tan x by x, tan x by x is equal to 1. So third one, limit x tends to a, x to the power of n minus a to the power of n divided by x minus a is equal to n into a to the power of n minus 1. n into a to the power of n minus 1. Okay, next fourth one. ನೀವು ಇದನ್ನು ತಗೋಬಹುದು. ಯಾವ್ದು ಇನ್ನೊಂದು ಫಾರ್ಮುಲಾ ಇದೆ, ಲಿಮಿಟ್ x tends to 0 e to the power of x minus 1 divided by x is equal to 1. ಇದೊಂದು. ಓಕೆ, ಸೊ ನೆಕ್ಸ್ಟ್ ಲಿಮಿಟ್ಸ್ ಮೇಲೆ ನೇಮ್ ಬರ್ತದ. ಇನ್ನೊಂದು ಲಿಮಿಟ್ x tends to 0 cos x is equal to ಅದು 1 ಬರ್ತದ. ಸೊ ಫಿಫ್ತ್ ಒನ್, ಲಿಮಿಟ್ x tends to 0 cos x that is equal to 1. Okay, next sixth one, limit x tends to 0 of log of 1 plus x divided by x is equal to 1. ಓಕೆ, ಇವೆಲ್ಲ ಇಷ್ಟು ಫಾರ್ಮುಲಾಸ್. ಇವು ಫಾರ್ಮುಲಾಸ್ ನೀಟಾಗಿ ನೀವು ತಿಳ್ಕೋಬೇಕು. ನೀಟಾಗಿ ತಿಳ್ಕೊಂಡು ಇವನ್ನ ನೀವು ನೋಡಿ. ಓಕೆ, ಇವೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅದು ಈಸಿ ಆಗ್ತದೆ. ಚೈನ್ ರೂಲ್ ಅಂತ ನಿಮ್ಗೆ ಅಲ್ಲಿ ಡಿಫ್ರೆನ್ಷಿಯೇಷನ್ ಅಲ್ಲಿ ಏನು ಬರ್ತದೆ, ಡಿಫ್ರೆನ್ಷಿಯೇಷನ್ ಅಲ್ಲಿ ನೀವು ಏನು ಕಲ್ತಿರ್ತೀರಿ, ಫಸ್ಟ್ ಪಿ ಯು ಸಿಲಿ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಕಲ್ತಿರ್ತೀರಾ, ಬರೀ ಕಾನ್ಸ್ಟೆಂಟ್ ಕಲ್ತಿರ್ತೀರಾ, ಸಮ್ ರೂಲು, ಡಿಫರೆನ್ಸ್ ರೂಲು, ಪ್ರಾಡಕ್ಟ್ ರೂಲು, ಕೋಶಂಟ್ ರೂಲು. ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆಗದೆ ಚೈನ್ ರೂಲ್ ಅಂತ, ಅಂದ್ರೆ ಕಾಂಪೋಸಿಟ್ ಫಂಕ್ಷನ್ ಅಂದ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ರೈಟ್ ಆನ್ ದಿಸ್. Okay. ಓಕೆ, ಸ್ವಲ್ಪ ಒಂದು ಎಕ್ಸಾಂಪಲ್ ತಗೋಬೋಣ. ಎಲ್ಲದ್ರ ಮೇಲೆ ಒಂದು ಎಕ್ಸಾಂಪಲ್ ತಗೋಣ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಓನ್ಲಿ ಕಾನ್ಸ್ಟೆಂಟ್ ಅಂತ ನಿಮ್ಗೆ ಗೊತ್ತು, ಡಿ ಬೈ ಡಿ ಎಕ್ಸ್ ಆಫ್ 2, ಡಿಫ್ರೆನ್ಷಿಯೇಷನ್ ಆಫ್ 2 ದಟ್ ಈಸ್ ಈಕ್ವಲ್ ಟು 0 ಕಾನ್ಸ್ಟೆಂಟ್ ಇದ್ದಾಗ. ನೆಕ್ಸ್ಟ್ ಕಾನ್ಸ್ಟೆಂಟ್ ಫಂಕ್ಷನ್ ಕೊಡೋಣ. ಸೊ ಡಿ ಬೈ ವೈ ಇಸ್ ಈಕ್ವಲ್ ಟು ಅಂತ ತೆಗೆದುಕೊಳ್ಳೋಣ. ಈ ತರ ಮಾಡ್ಕೊಳ್ಳೋಣ. ಸೊ ಕಾನ್ಸ್ಟೆಂಟ್ ಒಂದು ಫಂಕ್ಷನ್ಸ್ ಅಲ್ಲಿ ಈಗ y ಇಸ್ ಈಕ್ವಲ್ ಟು 2 sin x, 2 sin x. Here 2 is a constant. Differentiate with respect to x. Differentiate with respect to x. Y differentiation is dy by dx that is equal to sin x differentiation is cos x, 2 cos x. So next ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಸಮ್ ರೂಲ್ ತಗೋಣ. y is equal to sin x plus tan x. ಇದು ಸಮ್ ರೂಲ್. So differentiate with respect to x. Differentiate with respect to x. Y differentiation dy by dx that is equal to first for sin x differentiation cos x. Sin x differentiation cos x. Cos x differentiation minus sin x ಇರಲಿ, plus tan x differentiation secant square x. Secant square x. So next ಇನ್ನೊಂದು ಎಕ್ಸಾಂಪಲ್ ತಗೋಣ. y ಇದ್ರ ಮೇಲೆ ಒಂದು ಎಕ್ಸಾಂಪಲ್ ತಗೋಣ. y is equal to 2 cos x. So minus ಅಂದ್ರೆ ಸಮ್ ರೂಲ್ ಮೈನಸ್. ಓಕೆ, secant x ಅಂತ ತಗೋಣ. Secant x. Okay, dear students. So differentiate with respect to x. Differentiate with respect to x. Y differentiation dy by dx that is equal to 2 is a constant. ನೋಡಿ ಇಲ್ಲಿ ಬಂತು ಕಾನ್ಸ್ಟೆಂಟ್ ಫಾರ್ಮ್ ಮಾಡಿದ್ವಲ್ಲ. ಇಲ್ಲಿ ಏನಿದೆ, ಡಿಫರೆನ್ಸ್ ರೂಲ್ ಇದೆ, ಬಟ್ ಕಾನ್ಸ್ಟೆಂಟ್ ರೂಲು ಸಹ ಇದೆ. ಸೊ ದಟ್ಸ್ ವೈ ಯು ರೈಟ್ ಫಸ್ಟ್ 2 ಕಾನ್ಸ್ಟೆಂಟ್. So cos x differentiation minus sin x, because this is in the form of a constant function. Afterwards you see this is ಯಾವ ರೂಲು, ಡಿಫರೆನ್ಸ್ ರೂಲ್. So 2 cos x differentiation minus sin x minus secant x
secant x tan x. Secant x tan x. Differentiation of secant x is secant x tan x. So next that is equal to simplify this minus 2 sin x minus secant x tan x secant x tan x. Okay, minus 2 sin x minus secant x tan x. ಇವೆಲ್ಲ ನೀವು ಫಸ್ಟ್ PUC ಕಲ್ತಿದ್ದೀರಾ. ಸುಮ್ಮನೆ ನಿಮಗೆ ಒಂದ್ಸಲ ರಿಕಾಲ್ ಮಾಡ್ತಾ ಇದೀನಿ, ಎಲ್ಲ ಮರ್ತ್ಬಿಟ್ಟಿರ್ತೀರ ಅಂದ್ಬಿಟ್ಟು ರಿಕಾಲ್ ಮಾಡ್ತಾ ಇದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ನೊಂದು ತಗೋಣ, ಪ್ರಾಡಕ್ಟ್ ರೂಲ್ ನೋಡೋಣ. ನೋಡಿ, ಪ್ರಾಡಕ್ಟ್ ರೂಲ್ ಯಾವ್ದಾದ್ರು ಅಂತ ತಗೋಣ. y is equal to sin x cot x ನೇ ತಗೋತೀವಿ. sin x cot x. So in multiplication ಇದೆ, that is product rule. Differentiate with respect to x. Y differentiation dy by dx. sin x first function ಯಾವ್ದಾದ್ರು ನೀವು ಇಟ್ಕೊಳ್ಳಿ, ಏನು ಗೊತ್ತಿಲ್ಲ ಪರವಾಗಿಲ್ಲ. ಸೆಕೆಂಡ್ ಫಂಕ್ಷನ್ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಯಾವ ತರ ತೆಗೆದುಕೊಳ್ಳಿ. ನಾನು ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ಫಂಕ್ಷನ್ ಆಗಿರಲಿ sin x, ಡಿಫರೆನ್ಷಿಯೇಷನ್ ಆಫ್ cot x ಏನಿದೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ x. cot x ಡಿಫರೆನ್ಷಿಯೇಷನ್ sin x cot x ಡಿಫರೆನ್ಷಿಯೇಷನ್ ಮೈನಸ್ ಕೊಸಿಕೆಂಟ್ x ಸ್ಕ್ವೇರ್ x. ಸೊ ಪ್ಲಸ್ ಫಾರ್ಮುಲಾ ಪ್ಲಸ್ cot x differentiation of sin x cos x, differentiation of sin x cos x. Okay, so that is equal to minus plus into minus sin x cosecant square x plus cot x into cos x. This is simplification. Okay, similarly ಇದೇ ರೀತಿ quotient rule ಒಂದು ನೋಡೋಣ. quotient rule ನ ಒಂದು ತಗೋಣ. ಓಕೆ, ಪ್ರಾಡಕ್ಟ್ ಫಸ್ಟ್ ಫಂಕ್ಷನ್ ಡಿಫರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ಸ್ ಇವೆಲ್ಲ ಕಲ್ತಿದ್ವಿ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೋಶಂಟ್ ರೂಲ್ ತೆಗೆದುಕೊಳ್ಳೋಣ. ಕೋಶಂಟ್ ರೂಲ್ ಅಲ್ಲಿ ಯಾವ್ದಾದ್ರು ಒಂದು ಸಿಂಪಲ್ ಯಾವುದು y is equal to sin x divided by sin x plus cos x ತೆಗೆದುಕೊಳ್ಳೋಣ. sin x plus cos x. So differentiate with respect to x ಮಾಡಿ y differentiation dy by dx, that is equal to denominator whole square. ನಿಮಗೆ ಗೊತ್ತು sin x plus cos x whole square. Next denominator ಏನಿದೆಯಪ್ಪ ಇಲ್ಲಿ sin x plus cos x. sin x plus cos x. Differentiation of numerator differentiation ಏನಿದೆ sin x ಇದೆ, sin x differentiation cos x minus numerator ಏನಿದೆ sin x, differentiation of denominator ಏನಿದೆ sin x plus cos x, sin x differentiation cos x. So next cos x differentiation minus sin x, minus into plus minus sin x. Okay, next ಇದನ್ನ ನೀವು ಮಲ್ಟಿಪ್ಲೈ ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಗೋ ಟು ಸಿಂಪ್ಲಿಫಿಕೇಶನ್ ಮಾತ್ರ ಇರ್ತದೆ. ಓಕೆ, ಈ ರೀತಿ ನಾವು ಇಲ್ಲಿಗೆ ಎಂಡ್ ಮಾಡಿದ್ದು ಎಲ್ಲಿ ಫಸ್ಟ್ PUC. ಮತ್ತೆ ಅದೊಂದು ಚೆನ್ನಾಗಿ ತಿಳ್ಕೊಬೇಕು ನೀವು. ಡಿಫರೆನ್ಷಿಯೇಷನ್ ಆಫ್ x ಸ್ಕ್ವೇರ್ 2x, x ಕ್ಯೂಬ್ 3x ಸ್ಕ್ವೇರ್, x to the 4 of 5 ಅವೆಲ್ಲ ಅಂದ್ರೆ ಫಾರ್ಮುಲಾ ಅದೇ. x to the 4 of 5 ಅಂತಂದ್ರೆ ದಟ್ ಇಸ್ ದ ಫಾರ್ಮ್ ಆಫ್ x to the 4 of n. x to the 4 of n ಏನಂದ್ರೆ n into x to the 4 of n minus 1. ಓಕೆ, ಸೊ ಈ ರೀತಿ ನೀವು ಇವೆಲ್ಲ ತಿಳ್ಕೊಂಡು ಈಗ ಅದಕ್ಕೆ ನೀವು ಒಂದ್ಸಲ ಈಗ ನೆಕ್ಸ್ಟ್ ಕ್ಲಾಸ್ ಅದನ್ನ ಕಾಂಪೋಸಿಟ್ ಫಂಕ್ಷನ್ ಬರಲ್ಲ. ಕಾಂಪೋಸಿಟ್ ಫಂಕ್ಷನ್ಸ್ ಅಂತಂದ್ರೆ ನೋಡಿ ಇಷ್ಟೇ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. y is equal to log of sin x ಅಂತ, log of sin x ನೋಡಿ. ಆಕ್ಚುಲಿ ಯು ಸಿ ಇದು ಯಾವ ಫಾರ್ಮ್ ಅಲ್ಲಿ ಇದೆ, 2x plus 3 whole square. ಇದು ಯಾವ ಫಾರ್ಮ್ ಇದು? This is in the form of a plus b whole square. You see this function according to derivatives. So this is in the form of a log x. ನಿಮಗೆ ಸ್ಟ್ಯಾಂಡರ್ಡ್ ಡೆರಿವೇಟಿವ್ನೇ ತಗೋಬೇಕು, ಇನ್ಯಾವುದು ತಗೊಳ್ಳಲ್ಲ. ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಅಂದ್ರೆ ನಿಮ್ಗೆ ಗೊತ್ತು ಯಾವ
e to the power of x, a to the power of x, x to the power of n, log x, sin x, cos x, tan x, secant x, cosecant x, cot x. ಆ ಸ್ಟ್ಯಾಂಡರ್ಡ್ ಫಾರ್ಮ್ ಡೆರಿವೇಟಿವ್ಸ್ ನೋಡ್ಕೋಬೇಕು. ಯು ಸಿ ಈಗ ಇದೇನಂತಿದೆ ನೀವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ನಿಮ್ಮ ಮೈಂಡ್ ಬಂದ್ಬಿಡ್ತು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬಂತು. ಅದೇ ರೀತಿ ಇದರಲ್ಲಿ ದಿಸ್ ಅಕಾರ್ಡಿಂಗ್ ಟು ಡೆರಿವೇಟಿವ್ಸ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಲಾಗ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಸೈನ್ ಎಕ್ಸ್. ಅದು ನೆಕ್ಸ್ಟ್ ಹೇಳ್ಕೊಡ್ತೀನಿ ನೀವು ಹೆಂಗೆ ಮಾಡಬೇಕು ಅಂತ. ಬಟ್ ನೋಡಿ ಇಲ್ಲಿ ಲಾಗ್ ಅನ್ನೋದು ಒಂದು ಫಂಕ್ಷನ್, ಸೈನ್ ಎಕ್ಸ್ ಇದು ಫಂಕ್ಷನ್, ಫಂಕ್ಷನ್ ಆಫ್ ಎ ಫಂಕ್ಷನ್ ದಟ್ ಈಸ್ ಕಾಲ್ಡ್ ಕಾಂಪೋಸಿಟ್ ಫಂಕ್ಷನ್. ಫಂಕ್ಷನ್ ಆಫ್ ಎ ಫಂಕ್ಷನ್. ಈಗ ಯು ಈಸ್ ಎ ಫಂಕ್ಷನ್ ಆಫ್ ವಿ ಅಥವಾ ಯು ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ನಿಮಗೆ ಬರ್ದು ತೋರಿಸ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ವಿ ತೆಗೆದುಕೊಂಡಾಗ ಯು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ತದ. ನಿಮಗೆ ನಾಳೆ ನಾನು ತೋರಿಸ್ತೀನಿ. ಅಲ್ಲಿ ಇವತ್ತು ನೀವೇನು ಮಾಡಬೇಕು ಅಂತ ಅಂದರೆ, ನೀವೆಲ್ಲ ಮರ್ತ್ಕೊಂಡಿದ್ರೆ ಅಕಸ್ಮಾತ್ ಅದೆಲ್ಲ ಒಂದು ನೀಟಾಗಿ ಫಸ್ಟ್ ಪಿ ಯು ಸಿದ್ದು ನೀವೆಲ್ಲ ಬುಕ್ಸ್ ತೆಗೆದುಕೊಳ್ಳಿ. ಫಸ್ಟ್ ಪಿ ಯು ಸಿ ಬುಕ್ಸಲ್ಲೆಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಫಾರ್ಮುಲಾ ಇದೆ ಮತ್ತು ರೂಲ್ಸ್ ಇದೆ. ಯಾವ ಪ್ರಾಡಕ್ಟ್ ರೂಲು, ಕೋಷಂಟ್ ರೂಲು, ಸಮ್ ರೂಲು, ಡಿಫರೆನ್ಸ್ ರೂಲು, ಕಾನ್ಸ್ಟೆಂಟ್ ಫಂಕ್ಷನ್ ರೂಲು, ಓನ್ಲಿ ಕಾನ್ಸ್ಟೆಂಟ್ ಇವೆಲ್ಲ ಇದೆ. ಅವೆಲ್ಲನೂ ಚೆನ್ನಾಗಿ ನೀವು ಇವತ್ತೆಲ್ಲ ವರ್ಕ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನೀವೇನಿಗೆ ಅಂತಂದರೆ ಕಾಂಪೋಸಿಟ್ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕ್ಕೆ ನಮ್ಗೆ ಈಸಿ ಆಗ್ತದೆ. ನೆಕ್ಸ್ಟ್ ಕಾಂಪೋಸಿಟ್ ಚೈನ್ ರೂಲ್ ಅಥವಾ ಕಾಂಪೋಸಿಟ್ ಫಂಕ್ಷನ್. ನೆಕ್ಸ್ಟ್ ಪ್ರಾಡಕ್ಟ್ ರೂಲ್ ಆದಮೇಲೆ ಇದೊಂದೇ ರೂಲ್, ಇನ್ಮೇಲೆ ರೂಲ್ ಏನಿಲ್ಲ. ನೆಕ್ಸ್ಟ್ ಈಗ ಪ್ರಾಡಕ್ಟ್ ಕೋಷಂಟ್ ರೂಲ್ ಲಾಸ್ಟ್ ಇದಕ್ಕಿತ್ತು, ಯಾವುದಕ್ಕೆ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸಿ ಇತ್ತು. ನೆಕ್ಸ್ಟ್ ಒಂದು ರೂಲ್ ಏನು ಬಂದಿದೆ, ಚೈನ್ ರೂಲ್ ಬಂದಿದೆ. ಚೈನ್ ರೂಲ್ ಮುಗೀತು ಅಂದಮೇಲೆ ಇನ್ಯಾವೂ ಬರಲ್ಲ, ರೂಲ್ಗಳೇ ಇಲ್ಲ, ಇನ್ನು ಟೈಪ್ಸ್ ಆಫ್ ಡಿಫರೆನ್ಷಿಯೇಷನೇ ಇರ್ತವೆ. ಓಕೆ, ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಕ್ಲಾಸ್ ಓದ್ತೀನಿ ನೀವೆಲ್ಲ. ಸೊ ಜಸ್ಟ್ ಫಾರ್ಮುಲಾಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ, ಮತ್ತು ಕೆಲವು ಪ್ರಾಬ್ಲಮ್ಸ್ನು ಮಾಡಿ ನೀವೇ ಓನ್ ಆಗಿ ಪ್ರಾಡಕ್ಟ್ ರೂಲ್ ಮೇಲೆ ಕೋಷಂಟ್ ರೂಲ್ ಮೇಲೆ ನಿಮ್ಗೆ ಐಡಿಯಾ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಗೆ ಸಾಲ್ವ್ ಮಾಡೋದು, ವಾಟ್ ಈಸ್ ಮೀನ್ಡ್ ಬೈ ಕಾಂಪೋಸಿಟ್ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್ ಅಂದರೆ ಏನು ಎಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ವಿವರಣೆ ನೀಡ್ತೀನಿ. ಓಕೆ, ರೈಟ್.